ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಸ್ಕೂಲ್ ಮತ್ತೆ ಸ್ಟಾರ್ಟ್ ಆಯಿತು. ಆ್ಯಸ್ ಯೂಶ್ವಲ್ ಹಿತೈಷ್ಗೆ ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಆ ರೀತಿ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಸ್ಕೂಲಿಗೆ ದೋಸೆ ಮತ್ತು ಸಾಗು ಮಾಡೋಣ ಅಂತ ಸೆಟ್ ದೋಸೆಗೆ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಹಾಫ್ ಕಪ್ ಮೆಷರ್ಮೆಂಟಲ್ಲಿ 3 ಸಲ ನಾನು ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ 1 ಹಿಡಿ ಉದ್ದಿನಬೇಳೆ, ಒಂದು ಸ್ವಲ್ಪ ಮೆಂತ್ಯನ ಹಾಕಿ 5 ಗಂಟೆಗಳ ಕಾಲ ನೆನೆಸಿದ್ದೀನಿ. ನೆನೆಸಿದಾದ ನಂತರ ಇದಕ್ಕೆ 2 ಹಿಡಿ ಆಗುವಷ್ಟು ಅನ್ನ, ಉಳಿದಿರೋ ಅಂಥ ಅನ್ನ ಇದ್ರೆ ಹಾಕೋಬೋದು, ಇಲ್ಲಾಂದರೆ 2 ಹಿಡಿ ಆಗೋಷ್ಟು ನೀವು ಅವಲಕ್ಕಿನ ಒಂದು ಅರ್ಧ ಗಂಟೆ ರುಬ್ಬೋದಕ್ಕಿಂತ ಮುಂಚೆ ನೆನೆಸಿಟ್ಬಿಟ್ಟು ನೆಂದಿರೋ ಅಂಥ ಅವಲಕ್ಕಿನ ಇದರೊಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನಾನು ಇದನ್ನು ರುಬ್ಬಿ ಇಟ್ಕೋತಾ ಇದ್ದೀನಿ. ದೋಸೆ ಹಿಟ್ಟಿನ ಹದದಲ್ಲೇ ಇರಲಿ, ತುಂಬ ತೆಳುನೂ ಬೇಡ, ಏಕೆಂದರೆ ಇದು ಹುದುಗ್ ಬಂದಿದ್ದಾದ ನಂತರ ಸ್ವಲ್ಪ ತೆಳು ಆಗುತ್ತೆ. ಸೆಟ್ ದೋಸೆಗಾಗಿರೋದ್ರಿಂದ ತುಂಬ ಫಸ್ಟೇ ತೆಳು ಮಾಡ್ಕೊಬಿಟ್ರೆ ಹುಳಿ ಬಂದಿದ್ದಾದ ನಂತರ ಇನ್ನೂ ತೆಳು ಆಗಿಬಿಡುತ್ತೆ. ಹಾಗಾಗಿ ಆ್ಯಂಡ್ ಹಿತೈಷ್ಗೆ ಸೆಟ್ ದೋಸೆ ಅಷ್ಟಾಗಿ ಇಷ್ಟ ಆಗಲ್ಲ, ನಮಗೆಲ್ಲ ಸೆಟ್ ದೋಸೆ ಇಷ್ಟ. ಅವ್ನಿಗೆ ಇದೇ ಹಿಟ್ಟಲ್ಲಿ ನಾರ್ಮಲ್ ದೋಸೆನೇ ಮಾಡಿಕೊಡ್ತೀನಿ ನಾನು. ಹಿಂದಿನ ದಿನ ರಾತ್ರಿಯೇ ಉಪ್ಪು ಹಾಕಿ ನೀಟಾಗಿ ಕಲಸಿ ಬಿಟ್ಬಿಡ್ತೀನಿ ನಾನು ಇಡೀ ನೈಟ್ ಫರ್ಮೆಂಟ್ ಆಗಲಿಕ್ಕೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಫಸ್ಟಿಗೆ ನಾವು ಹೋಟೆಲ್ ಸ್ಟೈಲ್ ಸಾಗು ಮಾಡ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ 7:30ಗೆಲ್ಲ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡ್ಬೇಕು ಮನೆಯಲ್ಲಿ. 7:30ಗೆ ಬ್ರೇಕ್ಫಾಸ್ಟ್ ರೆಡಿ ಆಗಬೇಕು ಅಂದರೆ ತರಕಾರಿ ಎಲ್ಲ ಕಟ್ ಮಾಡಿ ನಾನು ಈ ರೀತಿ ಹಿಂದಿನ ದಿನವೇ ಇಟ್ಬಿಡ್ತೀನಿ. ಸುಮಾರು ಜನ ಹೇಳ್ತಾರೆ ಈ ರೀತಿ ಫ್ರಿಜ್ನಲ್ಲಿ ಇಡಬಾರ್ದು ಅಂತ, ಬಟ್ ನನಗಿದು ತುಂಬ ಟೈಮ್ ಸೇವರ್ ಅಂತ ಅನಿಸುತ್ತೆ. ಆ್ಯಂಡ್ ಈರುಳ್ಳಿ, ಟೊಮ್ಯಾಟೊ ಎಲ್ಲ ನೀವು 24 ಅವರ್ಸ್ ತನಕ ಏನೂ ಆಗಲ್ಲ, ಇಡ್ಬೋದು ಫ್ರಿಜ್ನಲ್ಲಿ. ಎಬೋ ದಟ್ ಇಡ್ಲಿಕ್ಕೆ ಹೋಗಬೇಡಿ. ಸೊ ಬರೀ ನೈಟ್ ಅಷ್ಟೇ ಇಡೋದ್ರಿಂದ ಬೆಳಗ್ಗೆ ಎದ್ದೇಳ್ತಿದ್ದ ಹಾಗೇ ಅದನ್ನು ತೆಗೆದು ಈಚೆ ಇಟ್ಬಿಡ್ತೀನಿ ನಾನು. ಇಲ್ಲಿ ಸಾಗು ಮಸಾಲೆ ರುಬ್ಬೋದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಕಾಳುಮೆಣಸು, ಧನಿಯಾ, ಜೀರಿಗೆ, ಶುಂಠಿ ಮತ್ತು ಬೆಳ್ಳುಳ್ಳಿ, ಗೋಡಂಬಿ ಮತ್ತು ಒಣ ಕೊಬ್ಬರಿ ಇವಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ, 4ರಿಂದ 5 ಹಸಿರು ಮೆಣಸಿನ್ಕಾಯಿ, 1 ಚಮಚ ಆಗುವಷ್ಟು ಗಸಗಸೆ. ನೆಕ್ಸ್ಟ್ ಇದಕ್ಕೆ ಮೇಯ್ನ್ ಟೇಸ್ಟ್ ಕೊಡೋವಂಥದ್ದು ಧನಿಯಾ ಪುಡಿ. ನಾವೆಲ್ಲ ಸಾಮಾನ್ಯ ಸಾಂಬಾರು ಪುಡಿ ಜೊತೆಗೆ ಖಾರದ ಪುಡಿ ಜೊತೆಗೆ ಸಾಂಬಾರು ಪುಡಿ ಅಂತ ಮಾಡ್ಕೊತೀವಿ ನೋಡಿ. ಧನಿಯಾ, ಜೀರಿಗೆ, ಕಾಳುಮೆಣಸು ಮತ್ತು ಹುರ್ಗಡ್ಲೆ, ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಈ ರೀತಿ ಎಲ್ಲ ಥರದ ಕಾಳುಗಳನ್ನ ಹಾಕಿ ನಾವು ಮಿಲ್ ಮಾಡಿಸಿಟ್ಕೊತೀವಲ್ವ, ಅದು ಇದು ಧನಿಯಾ ಪುಡಿ. ಅಂದರೆ ಪ್ಲೇನ್ ಈ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಧನಿಯಾ ಪುಡಿ ಬರುತ್ತಲ್ಲ ಅದಲ್ಲ. ಸೊ ಇದು ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ. ಸೊ ಈ ಪ್ಲೇನ್ ಧನಿಯಾ ಪುಡಿ ಬೇಕು ಅಂತ ಅಂದರೆ ನೀವು ನನ್ನ ಹೋಮ್ ಮೇಡ್ ಪ್ರಾಡಕ್ಟ್ಸ್ನಲ್ಲಿ ಬೈ ಮಾಡ್ಬೋದು. ತುಂಬ ಜನಕ್ಕೆ ಪ್ಲೇನ್ ಧನಿಯಾ ಪುಡಿನೂ ಸಹ 2-2 kg 3-3 kg ಆಗೋಷ್ಟನ್ನು ನಾನು ಕಳಿಸಿ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿದ್ದಾರೆ. ಯಾವುದೇ ಪಲ್ಯಕ್ಕೆ ನೀವು 1 ಸ್ಪೂನ್ ಹಾಕಿದ್ರೂ ಒಳ್ಳೆ ಟೇಸ್ಟ್ ಬರುತ್ತೆ ಮಾತ್ರ. ಸೊ ಇವಾಗ ಧನಿಯಾ ಪುಡಿ ಹಾಕಿದ್ಮೇಲೆ ನಾನು ನೀಟಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಮಿಕ್ಸ್ಡ್ ವೆಜಿಟೇಬಲ್ಸು, ಕ್ಯಾರೆಟು, ಬೀನ್ಸು ಮತ್ತು ಆಲೂಗೆಡ್ಡೆ, ಕ್ಯಾಪ್ಸಿಕಮ್ಮು, ನಾನು ಸ್ವಲ್ಪ 1 ಹಿಡಿ ಆಗೋಷ್ಟು ಕಡಲೆ ಬೀಜನೂ ಸಹ ಸೇರಿಸಿದ್ದೀನಿ. ಇದ್ದರೆ ಬಟಾಣಿ ಕಾಳನ್ನು ಹಾಕ್ಕೋಬೋದು. ಟೊಮ್ಯಾಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಇವಿಷ್ಟನ್ನು ಹಾಕಿ ಇದನ್ನು ಒಂದು 2-3 ನಿಮಿಷ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸೊ ಇದೆಲ್ಲ ಹಿಂದಿನ ದಿನವೇ ರೆಡಿ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಂಡಿರ್ತೀನಲ್ವ, ಜಸ್ಟ್ ಈ ಬೌಲ್ನ ತೆಗೆದು ಸ್ಟವ್ ಮೇಲೆ ಹಾಕೋದು ಅಷ್ಟೇ. ನನಗೆ ತುಂಬಾ ಟೈಮ್ ಸೇವ್ ಅಂತ ಅನಿಸುತ್ತೆ. ಇದೆಲ್ಲ ರೆಡಿ ಮಾಡ್ಕೋಬೇಕು ಅಂದರೆ ನಾನು ಒಂದು 5:30 ಹಾಗೇ ಎದ್ದೇಳಬೇಕು. 5:30ಗೆ ಎದ್ದೇಳ್ತೀನಿ ಯೂಶ್ವಲಿ, ಬಟ್ ಬೆಳಗಿನ ವರ್ಕೌಟ್ ಮಾಡಲಿಕ್ಕೆ ಆಗಲ್ಲ ಆವಾಗ. ಸೊ ಹಾಗಾಗಿ ಇದನ್ನು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಬಿಟ್ರೆ ನಮಗೆ ನಮ್ಮ ಟೈಮ್ಗೂ ಸಹ ಸ್ವಲ್ಪ ಟೈಮ್ ಕೊಡ್ಬೋದು ಅಂತ ಅಂದ್ಬಿಟ್ಟು ನಾನು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊತೀನಿ. ಇವಾಗ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಸಹ ಹಾಕಿ ಕುರ್ಮಾ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬರಬೇಕು. ಅಷ್ಟರಲ್ಲಿ ಈ ಕಡೆ ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಕಸೂರಿ ಮೆಂತ್ಯ ಬೇಕಲ್ವ, ಹಾಗಾಗಿ ಅದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಬೆಚ್ಚಗೆ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ಈ ರೀತಿ ನೀಟಾಗಿ ಪೌಡ್ರ್ ಆಗುತ್ತೆ ಅದು. ಹಾಗೆ ಹಾಕಿದ್ರೆ ಸ್ವಲ್ಪ ಎಲೆ ಥರ ಕಡ್ಡಿ ಥರ ಸಿಗುತ್ತೆ. ಈ ರೀತಿ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಈ ಕೈ ಮಧ್ಯೆ ಈ ರೀತಿ ಕ್ರಷ್ ಮಾಡಿ ಹಾಕ್ಬಿಟ್ರೆ ಒಳ್ಳೆ ಘಮ ಬರುತ್ತೆ ಮತ್ತು ಒಳ್ಳೆ ನೀಟಾಗಿ ಪೌಡರ್ ಆಗಿಬಿಡುತ್ತೆ ಅದು ನೀಟಾಗಿ. ಸೊ ಇವಾಗ ಅಷ್ಟೇ ಇದಿಷ್ಟನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ 1 ವಿಸಲ್ ತೊಗೊಳ್ಳಿ, ಅಷ್ಟೇ ಸಾಕು. ನೆಕ್ಸ್ಟ್ ಇವಾಗ ಇದು ಬೆಂದಿದ್ದಾಗಿದೆ. ಹಿತೈಷ್ಗೆ ಇಲ್ಲಿ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ದೋಸೆ ಪ್ಯಾನ್ನ ಸ್ವಲ್ಪ ಬಿಸಿಗಿಟ್ಟು ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿ ನೀಟಾಗಿ ವೈಪ್ ಮಾಡ್ಕೊತಾ
ಮಾಡ್ಕೋತಾ ಇದ್ದೀನಿ. ದೋಸೆ ಹಿಟ್ಟು ನೋಡಿ ಚೆನ್ನಾಗಿ ಹುಳಿ ಬಂದಿದೆ. ಗಟ್ಟಿಯಾಗೇ ಇರಬೇಕು, ತುಂಬ ತೆಳು ಬೇಡ ಇದು. ತುಂಬ ತೆಳು ಆಗಿಬಿಟ್ರೆ ಏನು ಗೊತ್ತಾ, ತುಂಬ ಸಾಫ್ಟ್ ಬಂದುಬಿಡುತ್ತೆ, ತುಂಬ ಗರಿ ಗರಿಯಾಗಿ ನಮಗೆ ಆವಾಗ ಪ್ಲೇನ್ ದೋಸೆ ಇದರಲ್ಲಿ ಬರೋಕ್ಕಾಗಲ್ಲ. ಸೆಟ್ ದೋಸೆನೂ ಅಷ್ಟೇ, ಸ್ವಲ್ಪ ಗಟ್ಟಿ ಇರಬೇಕು. ನಾವು ಹೋಟೆಲಲ್ಲಿ ತಿಂತಾ ಇರಬೇಕಾದ್ರೆ ಆ ಟೆಕ್ಸ್ಚರ್ ನಿಮಗೆ ಗೊತ್ತಾಗುತ್ತಲ್ವ, ಆ ರೀತಿ ಇರಬೇಕು. ತುಂಬ ಸಾಫ್ಟು ಆ ರೀತಿ ಇದ್ದರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ, ದೋಸೆ ಕಾವಲಿಗೆ ಆಮೇಲೆ ಅಂಟ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿನೇ ಇರಲಿ. ಪ್ಲೇನ್ ದೋಸೆನೂ ಮಾಡ್ಬೋದು, ಸೆಟ್ ದೋಸೆನೂ ಮಾಡ್ಬೋದು. ಹಿತೈಷ್ಗೆ ದೋಸೆ ಹಾಕ್ಕೊಡೋ ಅಷ್ಟರಲ್ಲಿ ಈ ಕಡೆ ಕುರ್ಮಾ ಸಹ ರೆಡಿ ಆಯಿತು. ಫೈನಲ್ ಆಗಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಹೋಟೆಲ್ ಸ್ಟೈಲ್ ವೆಜಿಟೇಬಲ್ ಕುರ್ಮಾ ರೆಡಿನೇ ಆಗೋಗುತ್ತೆ. ಸೆಟ್ ದೋಸೆಗೆ, ಪೂರಿ, ಚಪಾತಿಗೆಲ್ಲ ವಂಡರ್ಫುಲ್ ಕಾಂಬಿನೇಷನ್, ಖಂಡಿತ ಟ್ರೈ ಮಾಡಲೇಬೇಕು. ವೆಜಿಟೇಬಲ್ ಕುರ್ಮಾ ಸಖತ್ ಫ್ಲೇವರ್ಫುಲ್ಲಾಗಿರುತ್ತೆ ಆ್ಯಂಡ್ ಮಸಾಲೆ ಭರಿತವಾಗಿ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರು ಖಂಡಿತ 2 ರೌಂಡ್ ಬಾರಿಸ್ತಾರೆ ಬೆಳಗಿನ ಬ್ರೇಕ್ಫಾಸ್ಟ್ನ ಅಂತ ಹೇಳೋದ್ರಲ್ಲಿ ಏನು ತಪ್ಪೇನೇ ಇಲ್ಲ. ತುಂಬ ನೋಡಿ, ಇಲ್ಲಿ ಪ್ಲೇನ್ ದೋಸೆನೂ ಅಷ್ಟೇ ನಾನು ತೋರಿಸಿರೋವಂಥ ಹಿಟ್ಟಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಕೆಲವರು ಅನ್ನನ ರುಬ್ಬಿ ಹಾಕೋದಿಲ್ಲ ಅಂತ ಹೇಳ್ತಾರೆ, ಅವ್ರಿಗೆ ಅವಲಕ್ಕಿ ಹಾಕ್ಕೋಬೋದು ನಾನು ಮೊದಲೇ ಹೇಳ್ದಾಗೆ. ಸೊ ನೋಡಿ, ದೋಸೆ ಎಷ್ಟು ತೂತ ಬಂದು ಕ್ರಿಸ್ಪಿಯಾಗಿ ಬಂದಿದೆ ಗೊತ್ತಾ, ತುಂಬಾ ಚೆನ್ನಾಗಿತ್ತು. ಸೊ ಹಿತೈಷ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಹ ಕೊಟ್ಟು ನಾನು ಅವನಿಗೆ ಲಂಚ್ ಸಹ ಪ್ಯಾಕ್ ಮಾಡಿಬಿಡ್ತಾ ಇದ್ದೀನಿ. 7:45 8 ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನದ ಲಂಚ್ಗೂ ಸಹ ರೆಡಿ ಮಾಡಿಬಿಡ್ಬೇಕು ಅವನಿಗೆ. ಈ ರೀತಿ ದೋಸೆನ ಪೀಸ್ ಮಾಡೇ ಹಾಕ್ಬಿಡ್ತೀನಿ, ಸೊ ದಟ್ ಮಧ್ಯಾಹ್ನ ಸಿಗೋವಂಥ ಟೈಮಲ್ಲಿ ಅವ್ರು ಬೇಗನೆ ತಿನ್ಕೊಬಿಡ್ತಾರೆ ಪೀಸ್ ಮಾಡಿ ಹಾಕಿದ್ರೆ. ಹಾಗಾಗಿ ನಾನು ಅದೇ ರೀತಿಯೇ ಹಾಕ್ತೀನಿ. ಕುರ್ಮಾಗೆ ಒಂದು ಸ್ವಲ್ಪ ಎಮ್ಮೆ ತುಪ್ಪನ ಹಾಕಿ ಕೊಟ್ಟು ಕಳಿಸ್ತೀನಿ, ಸೊ ದಟ್ ಬ್ಯಾಲೆನ್ಸ್ ಆಗುತ್ತೆ ಖಾರ ಏನಾದರೂ ಇದ್ದರೆ ಅಂತ ಅಂದ್ಬಿಟ್ಟು. ಹಿತೈಷ್ನ ಕಳಿಸಿದಾದ ನಂತರ ನಮ್ಗಳಿಗೆ ಇಲ್ಲಿ ನಾನು ಸೆಟ್ ದೋಸೆ ಮಾಡ್ಕೋತಾ ಇದ್ದೀನಿ. ಸೆಟ್ ದೋಸೆ ಏನು ದೋಸೆ ಕಾವಲಿ ಚೆನ್ನಾಗಿ ಕಾದಿರಬೇಕು, ಇಲ್ಲಾಂದರೆ ದೋಸೆ ತೂತ ಬರೋದಿಲ್ಲ ಅಷ್ಟಾಗಿ. ಆಮೇಲೆ ಸೆಟ್ ದೋಸೆಗೆ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಬೇಕು ಅಷ್ಟೇ, ತುಂಬ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ದೋಸೆ ಬೇಯೋ ಅಷ್ಟರಲ್ಲೇ ಹಸಿ ಹಿಟ್ಟಿದ್ದಾಗಲೇ ಅದ್ರ ಮೇಲೆ ಹಾಕ್ಬಿಟ್ರೆ ನೀಟಾಗಿ ಅದು ಅಂಟ್ಕೊಳ್ಳುತ್ತೆ ದೋಸೆಗೆ. ನೀವು ದೋಸೆ ಬೆಂದಿದ್ದಾದಮೇಲೆ ಹಾಕ್ತೀನಿ ಅಂತ ಅಂದರೆ ಅದು ದೋಸೆಗೆ ಅಂಟೋದಿಲ್ಲ, ಆವಾಗ ಪ್ಯಾನ್ಗೆ ಎಲ್ಲ ಬಿದ್ದುಬಿಡುತ್ತೆ. ನೀಟಾಗಿ ದೋಸೆ ಬೆಂದಿದ್ದಾದ ನಂತರ ಎರಡು ಕಡೆ ಇದನ್ನು ಬೇಯಿಸಬೇಕು. ಇನ್ನೊಂದು ಕಡೆ ಜಸ್ಟ್ ಒಂದು 10-20 ಸೆಕೆಂಡ್ ಹಾಕಿದ್ರೆ ಸಾಕು, ತುಂಬ ಏನು ರೋಸ್ಟ್ ಮಾಡಬೇಕು ಅಂತೇನಿಲ್ಲ. ಹಾಗೆಯೇ ಒಂದು ಸೌಟು ತುಂಬಾ ಸ್ಪ್ರೆಡ್ ಮಾಡಬಾರ್ದು, ಜಸ್ಟ್ ಒಂದು ರೌಂಡ್ ಅಷ್ಟೇ ಈ ರೀತಿ ಮಾಡಿಬಿಟ್ಟು ಬಿಟ್ಬಿಡಬೇಕು. ಅದಿನ್ನೇನು ತೂತ ಬರ್ತಾ ಇದೆ ಅನ್ನೋಗೆ ಮೇಲ್ಗಡೆ ಈ ರೀತಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ. ಸೊ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಇವಿಷ್ಟೇ ಸಾಕು, ಈರುಳ್ಳಿ ಎಲ್ಲ ಬೇಡ. ಈರುಳ್ಳಿ ಎಲ್ಲ ಹಾಕಿದ್ರೆ ಆನಿಯನ್ ದೋಸೆ ಟೇಸ್ಟ್ ಬಂದುಬಿಡುತ್ತೆ. ಸೊ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಎರಡನ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ದೋಸೆ ಬೆಂದಿದ್ದಾದ ನಂತರ ತಿರುವು ಹಾಕಿ 10-20 ಸೆಕೆಂಡ್ ಬೇಯಿಸಿದ್ರೆ ಒಂದು ಒಳ್ಳೆ ಟೇಸ್ಟಿಯಾಗಿರೋ ಅಂಥ ಸೆಟ್ ದೋಸೆನೂ ಸಹ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಟೆಕ್ಸ್ಚರು ದಪ್ಪದಾಗಿ ಬಂದಿದೆ ಸೈಡ್ಸಲ್ಲಿ. ಸೊ ಎಕ್ಸಾಕ್ಟ್ ಹೋಟೆಲ್ ಟೇಸ್ಟಲ್ಲೇ ಇರುತ್ತೆ, ಸಖತ್ತಾಗುತ್ತೆ. ನಮ್ಮನೆಯಲ್ಲಿ ಬ್ರೇಕ್ಫಾಸ್ಟು ಇವಾಗ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ, ಏಕೆಂದರೆ ಹಿತೈಷ್ಗೂ ಲಂಚ್ ಬಾಕ್ಸ್ ಕಳಿಸ್ಬೇಕು, ಪ್ರದೀಪ್ಗೂ ಲಂಚ್ ಬಾಕ್ಸ್ ಕಳಿಸ್ಬೇಕು. ಇಬ್ಬರೂ ಬೆಳಗ್ಗೆ ತಿಂಡಿನೂ ಸಹ ತಿಂತಾರೆ ಅಲ್ವಾ. ಸೊ ಬ್ರೇಕ್ಫಾಸ್ಟ್ ಎಷ್ಟು ಜನಕ್ಕೆ ಆಗೋಷ್ಟು ಮಾಡಬೇಕು ಅಂದರೆ 3 ಜನಕ್ಕೆ, ನನಗೆ, ಹಿತೈಷ್ಗೆ ಮತ್ತು ಪ್ರದೀಪ್ಗೆ. ಆಮೇಲೆ ಮಧ್ಯಾಹ್ನಕ್ಕೆ ಅವರಿಬ್ಬರಿಗೆ ಲಂಚ್ ಬಾಕ್ಸು. ಸೊ 5 ಮೆಂಬರ್ಸ್ಗೆ ಆಗೋಷ್ಟು ಬ್ರೇಕ್ಫಾಸ್ಟ್ನ ನಾನು ಬೆಳಗ್ಗೆ ಹೊತ್ತು ಮಾಡ್ತೀನಿ. ಇವಾಗ ಲಂಚ್ ತೀರಾ ಕಡಿಮೆ, ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಅಂದರೆ ಈ ರೀತಿ ಬ್ರೇಕ್ಫಾಸ್ಟ್ಗಳನ್ನೇ ಜಾಸ್ತಿ ಮಾಡಿಬಿಡ್ತೀನಿ ನಾನು. ಇದೇ ಮಿಕ್ಕಿರುತ್ತಲ್ವ, ಇದನ್ನೇ ನಾನು ಮಧ್ಯಾಹ್ನಕ್ಕೂ ತಿನ್ಕೊಬಿಡ್ತೀನಿ. ಸೊ ನೈಟು ಏನಾದರೂ ಲೈಟಾಗಿ ಉಪ್ಪಿಟ್ಟು ಆ ಥರ ಮಾಡ್ಕೊಬಿಡ್ತೀನಿ. ಸೊ ಇಲ್ಲಿ ದೋಸೆ ಮಾಡ್ತಿದ್ದ ಹಾಗೇ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಬೆಳಗ್ಗೆ ಹೊತ್ತು ತುಂಬಾ ಬ್ಯುಸಿ ಇರುತ್ತೆ. ಇವಾಗ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಅಂದ್ರೇ ಎಲ್ಲ ತಾಯಂದಿರಿಗೂ ಇದ್ದಿದ್ದೇನೆ ಇದು. ಒಂದು ಸಲ ಸ್ಕೂಲ್ಗೆ ಕಳಿಸ್ಬಿಟ್ರು ಮಕ್ಕಳನ್ನ ಅಂತ ಅಂದರೆ ಆರಾಮಾಗಿ ಕೂತ್ಕೊಂಡು ಹಾಯಾಗಿ ನೆಮ್ಮದಿಯಾಗಿ ತಿಂಡಿ ತಿಂತಾ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೋದು. ನನಗೆ ಇವಾಗ ಈ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಎಲ್ಲ ಸ್ಟಾರ್ಟ್ ಮಾಡಾದಮೇಲೆ ಯೂಶ್ವಲಿ ತಿಂಡಿನೇ ಜಾಸ್ತಿ ಮಾಡಿಬಿಡ್ತೀನಿ, ಏಕೆಂದರೆ ಮಧ್ಯಾಹ್ನದ ಹೊತ್ತು ಸ್ವಲ್ಪ ನನಗೆ ಟೈಮ್ ಸಿಗುತ್ತೆ ಪ್ಯಾಕಿಂಗ್ ಮಾಡೋದಕ್ಕೆ, ಹಾಗೆಯೇ ಆರ್ಡರ್ಸ್ ತೊಗೊಳೋದಕ್ಕೆ ಎಲ್ಲ. ನನಗೆ ಮಧ್ಯಾಹ್ನದ ಹೊತ್ತು ಅಡುಗೆ ಮಾಡ್ತಾ ಕೂತ್ಕೊಂತು ಅಂತ ಅಂದರೆ ಮತ್ತೆ ಒಂದು 2-3 ಅವರ್ಸ್ ನಂಗೆ ಕಿಚನಲ್ಲೇ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ತಿಂಡಿನೇ ಮಧ್ಯಾಹ್ನಕ್ಕೂ ತೊಗೊಬಿಡ್ತೀನಿ ನಾನು. ನೈಟ್ ನಾನು ಹೇಳ್ದಾಗೆ ಯಾವುದಾದ್ರೂ ಒಂದು ತಿಂಡಿ ಮಾಡ್ಕೊತೀನಿ. ಸೊ ಕೊನೆಯಲ್ಲಿ ಸೆಟ್ ದೋಸೆಗೆ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪೊಂದು ಖಾಲಿನೇ ಆಗೋಯಿತು. ಸೊ ನೋಡಿ, ಪ್ಲೇನ್
ಸೆಟ್ ದೋಸೆನೂ ಹಾಕಿದ್ದೀನಿ. ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಒಂದು ಪೀಸ್ ಇಲ್ಲಿ ನಾನು ಮುರಿದು ತೋರಿಸ್ತಾ ಇದ್ದೀನಿ. ಆ ಟೆಕ್ಸ್ಚರ್ ಆಗಿರ್ಬೋದು, ದೋಸೆ ಮಧ್ಯ ಮಧ್ಯ ಒಳ್ಳೆ ಹೂವು ರೀತಿಯಲ್ಲಿ ಇರುತ್ತೆ. ಮುಟ್ಟಿದ್ರೆ ತುಂಬ ಸಾಫ್ಟಾಗೂ ಇರಬಾರ್ದು, ತಿಂತಾಯಿದ್ರೆ ಒಂಥರ ಆ ಟೆಕ್ಸ್ಚರ್ ನಮ್ಗೆ ಫೀಲ್ ಆಗಬೇಕು ಹೋಟೆಲಲ್ಲಿ ತಿಂತಾ ಇದ್ದೀವಿ ಅನ್ನೋ ರೀತಿಯಲ್ಲಿ. ಆ ರೀತಿ ಇತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ದೋಸೆ ಮತ್ತು ಸಾಗು ಕಾಂಬಿನೇಷನ್. ನೀವೂ ಸಹ ಟ್ರೈ ಮಾಡಿ, ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ.